ನಮಸ್ಕಾರ ಸ್ನೇಹಿತರೆ, ರಾಯಲ್ ರೈತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ದುಡಿಯೋಕ್ಕೂ ಸೈ ಮೆರೆಯೋಕ್ಕೂ ಸೈ. ಗ್ರಾಮೀಣ ಸ್ವಯಂ ಉದ್ಯೋಗ ತರಬೇತಿ ಸಂಸ್ಥೆ ಹುಲಕೋಟಿ ಗದಗ್, SBI ಹಾಗೂ RSETI 10 ದಿನಗಳ ಕುರಿ ಸಾಕಾಣಿಕೆ ತರಬೇತಿ ಸಂಸ್ಥೆಯ ವತಿಯಿಂದ ಮಂಗಳ ನೀಲ್ಗುಂದಿಯವರ ಫಾರ್ಮ್ ಹೌಸ್ಗೆ ಭೇಟಿ ನೀಡಿ ಅಲ್ಲಿಯ ಕೃಷಿ ಪದ್ಧತಿಯನ್ನು ತಿಳ್ಕೊಂಬರೋಣ ಬನ್ನಿ. 5 ರೂಪಾಯಿ ಟೈಮ್ ಇದ್ದಾಗ ಒಂದು 150 ಮಾಡಿ ಇಟ್ಟು ಆರಿದ ಒಂದು ತೆಗೆದು ಕಿಲ್ಕೊಂಡ್ಬಿಡ್ತಾರೆ. ಆರ್ಡರ್ ಇದ್ದಾಗ ₹1,00,000 ಎದ್ರ ಬರ್ತಿ. ಎಷ್ಟು ಬೆಳಿತೀನಿ, 1 ಎಕರೆಗೆ ಎಷ್ಟು ಬೆಳಿತೀನಿ? ಮ್ಯಾಕ್ಸಿಮಮ್ ನೀರಾವರಿ ಐತೆ ಅಂತ ಇಟ್ಕೊ. 30 ಕ್ವಿಂಟಲ್ ಬೆಳಿತೀವಿ ಮ್ಯಾಕ್ಸಿಮಮ್. 30 ಕ್ವಿಂಟಲ್ ಬರುತ್ತೆ. 2,500 ಇಡಿ. 30 ಕ್ವಿಂಟಲ್ಗೆ ನಾವು ಬ್ಯಾಚ್ ವರ್ಷಕ್ಕೆ 2-3 ಬ್ಯಾಚ್, 2 ಅಥವಾ 3 ಬ್ಯಾಚ್ ತತ್ತಿ ಚಲುವಾಗೋವರೆಗೂ ಇಟ್ಕೊಂತೀನಿ. ಆಮೇಲೆ ಏನು ಮಾಡ್ಬಿಡ್ತೀನಿ ಅಂದ್ರೆ ಪೀಸ್ ಲೆಕ್ಕನೂ ಕೊಡ್ತೀನಿ, ತತ್ತಿನೂ ಕೊಡ್ತೀನಿ. ಇದು ಏನೈತಿಲ್ಲ ಜಗದ ನಿಮ್ಗೆ ಒಂದು ಇನ್ನು 2,000 ಹಾಕ್ಬೋದು ಇದ್ರೊಳಗೆ. ಬಟ್ ನಾವು 1,000 ಅಷ್ಟು ಹಾಕಿರ್ತೇನೆ. ಅಂದ್ರೆ ನಮ್ಮ ಲೋಕಲ್ ಮಾರ್ಕೆಟ್ ತತ್ತಿ ಇಲ್ಲೇ ಬಂದು ತೊಗೊಂಡು ಹೋಗಿ ನಾವು ಎಲ್ಲೂ ಹೊರಗೆ ತೊಗೊಂಡು ಹೋಗಿ ಕೊಡಂಗಿಲ್ಲ. ಅವ್ರು ಇಲ್ಲೇ ಕಸ್ಟಮರ್ಸ್ ಏನು ಇರ್ತಾರಲ್ಲ ಇಲ್ಲಿಗೆ ಬಂದು ತೊಗೊಂಡು ಹೋಗ್ತಾರೆ. ಹಿಂಗಾಗಿ ನಮ್ಗೆ ಎಷ್ಟು ಮಾರ್ತಾವಲ್ಲ ಅಷ್ಟೇ ನಾನು ಇಟ್ಕೊಂಡು, ಅಂದ್ರೆ ಯೂಶ್ವಲಿ 50, 60, 100 ತತ್ತಿ ಬರಂಗೆ ಅಷ್ಟೇ ಇಟ್ಕೊತಾರೆ. ಮಿಕ್ಕಿದ್ವೇನಿದೆಲ್ಲ ಕೋಳಿನ ಕೊಟ್ಬಿಡ್ತೀನಿ. ಇದು ನಮ್ಮದು ಜವಾರಿ ಕೋಳಿನ ತತ್ತಿನ ಮಾರಾಟ ಮಾಡ್ತೀನಿ. ಆಮೇಲೆ ಇದು ಎಷ್ಟು ಕೆಪಾಸಿಟಿ ಅವಾಗ ಇರ್ತದೆ. ಈಗ ಎಷ್ಟು ಅದಾವ್ರಿ ಮೇಡಮ್? ಈಗ ಒಂದು 150 ಅಂದ್ರೆ ಬಂದಾಗ ನಾ ಹೆಂಗೆ ಕಸ್ಟಮರ್ಸ್ ಬರ್ತಾರಲ್ಲ ಹಂಗಂಗೆ ಕೊಟ್ಟು ಬಿಡ್ತೇನೆ. ಕೋಳಿನೂ ಕೊಡ್ತೇನೆ, ತತ್ತಿನೂ ಕೊಡ್ತೇನೆ. ಆ ಕೋಳಿ ₹550 ರೀ. ನಾನು ಹುಂಜಾ ಇಲ್ಲಿ ಕೊಡೋದಿಲ್ಲ. ಹುಂಜಾ ನಮಗೆ ಕಸ್ಟಮರ್ಸ್ ಇದು ಅದು 30 ಐತ್ರಿ. ಅದು 40 ಬರುತ್ತೆ ರೀ. 30-40 ಹ್ಞೂ ರೀ. ಇದು ಸ್ವಲ್ಪ ಹೆಚ್ಚಿಗೆ ಐತ್ರಿ, ಅದಕ್ಕಿಂತ ಹೆಚ್ಚಿಗೆ ಐತ್ರಿ. ಒಂದು 50. ಮಳೆ ಬಂದ್ರೆ ಇದು ನಮಗೆ ಇದು ಯಾಕೆ ಅಲ್ಲಿ ಮಳೆ ಬಂದ್ರೆ ಇವು ಅಲ್ಲಿ ಹೋಕ್ಕವು. ಆಮೇಲೆ ಇಲ್ಲೇನಂತ ತಿಪ್ಪಿ ಇಲ್ಲೇ ಕೆದರಿ ನ್ಯಾಚುರಲ್ ಆಗಿ ಇಲ್ಲೇ ನಾವು ವೇಸ್ಟ್ ಕಾಳು ಅದು ಇದು ಎಲ್ಲನೂ ಇದ್ರಾಗ ಹಾಕ್ತೀವಿ. ಆಮೇಲೆ ಮತ್ತೆ ಈಗ ಏನಂದ್ರೆ ಇವು ಹೊರ ಬಿಟ್ರೆ ನಮಗೆ ಬೆಕ್ಕಿನ ಕಾಟ ಅವೆಲ್ಲ ಇದ್ರಾಗ ಒಂದು 50% ಸತ್ತು ಬಿಡ್ತಾವೆ. ಅದಕ್ಕೆ ಇದ್ರಾಗಿದ್ರೆ ಸೇಫ್ಟಿ ಇರ್ತೀವಿ. ಬಾಂದ್ರೆ ಹಾವು ಒಂದು ಬರ್ತಾವೆ ಅಷ್ಟೇ. ಅದನ್ನ ಬಿಟ್ರೆ ಮತ್ತೇನು ತೊಂದರೆ ಇಲ್ಲ. ಅದು ಹಿಂಗಾಗಿ ನಮಗೆ ಏನೈತಲ್ಲ ಪೂರ್ತಿ ಮೆಶ್ ಹಾಕ್ತೀವಿ. ನೀವು ಯಾರು ಪ್ಲಾನ್ ಮಾಡ್ರಿ ಏನು ಮಾಡ್ರಿ, ಸಣ್ಣ ಮೆಶ್ ಹಾಕ್ರಿ, ಹಾವನು ಬರಂಗಿಲ್ಲ. ಅಗ್ರಿ ಸಣ್ಣದ ಮೆಶ್ ಬರುತ್ತೆ, ಅದನ್ನ ಹಾಕಿಸ್ರಿ ನೀವು. ಅದನ್ನ ಹಾಕಿಸಿದ್ರೆ ನಿಮ್ಗೆ ಹಾವಿನ ಕಾಟನು ಇರಂಗಿಲ್ಲ. ಇದು ಕೋಳಿದು ಫೀಡ್ ಎಲ್ಲ ನಾವೇ ರೆಡಿ ಮಾಡ್ತೀವಿ. ನಾನು ನಿಮ್ಗೆ ಅಲ್ಲಿ ಕುಂದಿರ್ಸಿ ಹೇಳ್ತೀನಿ ಫೀಡ್ ಹೆಂಗೆ ರೆಡಿ ಮಾಡ್ತೀವಿ. ಇದೇನಂತಲ್ಲ ನಾವು ವೇಯಿಂಗ್ ಮಾಡಕ್ಕೆ ಅಲ್ಲಿದ್ದು ಸಾಮಾನು ಇಟ್ಕೊಳಕ್ ಮಾಡೀವಿ. ಈ ಕಡೆ ಐತಲ್ಲ ಚಪ್ಪಲಿ ಇಲ್ಲೇ ಬಿಡ್ಬೇಕಂದ್ರೆ ಚಪ್ಪಲಿ ಬಿಡ್ರಿ ಎಲ್ಲ. ಇದು ಕುರಿ ಮೊದಲು ನಾವು ಫಸ್ಟ್ ಅಂದ್ರೆ ಇದಕ್ಕಿಂತ ಮುಂಚೆ ಮನೆ ಹತ್ರ ಇತ್ತು. ಮನೆ ಮುಂದೆ ನಾವು ಒಂದು ಸ್ವಲ್ಪ ಅಂದ್ರೆ ಬರೀ ಟಗರು ತರೋದು ಟಗರು ಕೊಡೋದು ಮಾಡ್ತಿದ್ವಿ. ಅಲ್ಲಿ ಮನೆ ಹತ್ರ ಸಾಕಾಣಿಕೆ ಮಾಡಿದ್ವಿ. ಬಟ್ ಅಲ್ಲಿದನ್ನ ಮತ್ತೆ ಹೆಚ್ಚಿಗೆ ಆದ್ವಲ್ಲ ನಮ್ಮ ಮರಿ ಅಂದ್ರೆ 100-150 ಮರಿ ಹಿಂಗಾದ್ಮೇಲೆ ಟಗರು ಸಾಕಾಣಿಕೆ ಆಕ್ಚುಲಿ ನಾವು ಕೋಳಿಗೆ ಅಂತ ಮಾಡ್ಕೊಂಡಿದ್ದೀನ. ಬಟ್ ಇಲ್ಲಿ ಪರ್ಮಿಷನ್ ನಮಗೆ ಊರಿಗೆ ಹತ್ರ ಆಗಿದಂತ ಕೋಳಿ ಸಾಕಾಣಿಕೆ ಕೊಡಲಿಲ್ಲ. ಹಿಂಗಾಗಿ ಮತ್ತೆ ಅದನ್ನ ಕುರಿದ ನಾವು ಇಲ್ಲಿ ಟಗರು ಸಾಕಾಣಿಕೆ ಇಲ್ಲಿ ಶಿಫ್ಟ್ ಮಾಡಿದ್ವಿ. ಬಟ್ ಏನಪ್ಪಾ ಅಂತಂದ್ರೆ ನಮಗೀಗ ಇಲ್ಲೇ ನೆಲದ್ದು ಏನ್ ತೊಂದ್ರೆ ಅಂದ್ರೆ ಕಸ ಹೊಡ್ಯಾಕೆ 2 ಹೊತ್ತು ಕಂಪಲ್ಸರಿ ಬೇಕು, ಸ್ವಚ್ಛ ಇಟ್ಕೋಬೇಕು. ಇದಾಗಿದ್ರಿಂದ ನಾವು ಅದನ್ನ ಮಾಡ್ಸಿದ್ವಿ. ಮತ್ತೆ ಅಂತರ್ಲೆ ಮಾಡ್ಸಿದ್ವಿ ಅಂದ್ರೆ ಹಿಕ್ಕಿ ಕೆಳಗೆ ಬಿದ್ದು ಬಿಡ್ತೈತಿ. ನಮ್ ಕಸ ಹೊಡೆದ ಅಂದ್ರೆ ಲೇಬರ್ ಒಬ್ಬರ ಮಾಡ್ಕೋಬಹುದು. ಆ ಸಮಸ್ಯೆಯಿಂದ ನಾವು ಅದನ್ನ ಅಲ್ಲಿ ಶಿಫ್ಟ್ ಮಾಡಿದ್ವಿ. ಈ ಮರಿ ಏನಂದ್ರೆ ಡೇ ಟೈಮ್ ನಮ್ಮ ಹೊರಗೆ ಹೋಗ್ತಾವು. ಸಾಯಂಕಾಲ ಅಂದ್ರೆ ಈಗ ಕುರಿಯಾರ್ ಹೆಂಗ್ ಸಾಕ್ತಾರಲ್ಲ ಹಂಗ ಸಾಕ್ತೇವೆ. ಬಟ್ ಮರಿ ಹತ್ರ ಇಲ್ಲಿರ್ತಾವ. ಅಂದ್ರೆ ಇದ್ರ ಮೊನ್ನೆ ನಾವು ಸ್ವಲ್ಪ
ಅಂದ್ರೆ ತಿಂಗಳವರೆಗೆ ಒಂದ್ಸರಿ ನಾವೇನ್ ಮಾಡ್ತೇವೆ ಅಂದ್ರೆ ಎಲ್ಲ ಕೆಮಿಕಲ್ಸ್ ಹೊಡೋದು ನೀರು ಹೊಡೆದು ಸ್ವಚ್ಛ ಮಾಡಿಡ್ತೇವೆ. ಅವಾಗ ಒಂದ್ ತಿಂಗಳು ಗ್ಯಾಪ್ ಇಡ್ತೇವೆ ಅಂದ್ರೆ ಅವಾಗ ಉಣ್ಣಿ ಚಿಕ್ಕಾಡ ಕಡಿಮೆ ಆಕವು. ತಿಂಗಳವರೆಗೆ ಒಂದ್ಸರಿ ಅದು ಮಾಡ್ಕೊಂತಾನೆ ಇರ್ಬೇಕು. ಇಲ್ಲಾಂದ್ರೆ ನಾವು ಉಣ್ಣಿ ಅವು ಹೆಚ್ಚಿಗೆ ಹಾಕೋದು ಭಾಳ ಹಾಕವು, ಕಂಟ್ರೋಲ ಬರಂಗಿಲ್ಲ. ಮರಿ ಭಾಳ ಆಗೋದ್ರಿಂದ ಅದಕ್ಕೆ ಅದನ್ನ ಶಿಫ್ಟ್ ಹೊಲ ಶಿಫ್ಟ್ ಮಾಡ್ಬಿಡ್ತೇವೆ. ಅಂದ್ರೆ ಹೊಲ ಬೀಳ್ಬಿದ್ದಾಗ ಹೊಲಕ್ಕೆ ಶಿಫ್ಟ್ ಮಾಡ್ತೇವೆ. ಅದು ಆಮೇಲೆ ಏನಂತಲ್ಲ ಇನ್ನು ಟೈಮ್ನಾಗ ಏನ್ ಮಾಡಿರ್ತೇವೆ ಅಂದ್ರೆ ನಾವು ಇಲ್ಲೇ ಹಾಕೋತೇವೆ. ಅಂದ್ರೆ ಮರಿ ಇಲ್ಲಿ ಇರ್ತಾವೆ, ತಾಯಿ ಅಂದ್ರೆ ಏನಿರ್ತಾವ ಹೊರಗಡೆ ಹೋಗಿ ಮೇಯ್ಕೊಂಡು ಬರ್ತಾವೆ. ಈ ಥರ ನಮ್ದು ಕುರಿ ಸಾಕಾಣಿಕೆ. ಅಂದ್ರೆ ನಾವು ಅಷ್ಟರು ಇಲ್ಲೇ ಕೂಡು ಪದ್ಧತಿ ಒಳಗೆ ಮಾಡಂಗಿಲ್ಲ. ಅರವಲಸೆ ಪದ್ಧತಿ ಮತ್ತು ಅಂದ್ರೆ ನಮ್ಮ ಸುತ್ತಮುತ್ತ ಹೊಲ ಇಲ್ಲೇ ಏನಿರ್ತಾವಲ್ಲ ಪಕ್ಕದ ಹೊಲ ಊರ ಹತ್ರ ಅಂತಲ್ಲೇ ಹೋಗಿ ಅಂದ್ರೆ ಬೀಳು ಹೊಲ ಅಂತಲ್ಲಿ ಹೋಗಿ ನಾವು ಸಾಕಾಣಿಕೆ ಮಾಡ್ಕೊಂಡ್ ಬರ್ತೈತಿ. ಅಂದ್ರೆ ಇಬ್ರು ಕಳ್ಸಿರ್ತೇವೆ, ಸಾಯಂಕಾಲ ಅಷ್ಟೇ ಬಂದು ಇಲ್ಲಿ ಉಳ್ಕೊಂತಾವೆ. ಬಟ್ ಈಗ ಏನೈತಲ್ಲ ಚಳಿಗಾಲ ಇರೋದ್ರಿಂದ ಇಲ್ಲೇ ಹೊಲದಾಗ ನಮ್ದು ಹೊಲ ಇದಿರೋದ್ರಿಂದ ಈಗ ಅಲ್ಲಿ ನೋಡಿ ಮರಿ ಕಾಣ್ತೇವೆ, ಅಲ್ಲೇನ್ ಮಾಡ್ತೇವೆ ನಾವು ಮರಿ ಹಾಕ್ತೇವೆ. ಹಿಂಗೆ ಈ ತರ ನಮ್ದು ಕುರಿ ಸಾಕಾಣಿಕೆ ಪದ್ಧತಿ. ಇದು ಟೋಟಲ್ ಇಲ್ಲಿಂದ 100ರಿಂದ 150 ಮಟ್ಟ ಹಾಕೋಬಹುದು ನಾವು. ಅಂದ್ರೆ ಕಟ್ಟಾಕ ಏನಂತಲ್ಲ 50ರಷ್ಟು ನಮ್ಗೆ ಅವಕಾಶ ಇರ್ತಿಲ್ಲ. ಟಗರ್ ಅಂತಾರಲ್ಲ 7 ತಿಂಗಳಾದ್ಮೇಲೆ ನಾವು ಕಟ್ಟಬೇಕು ಅವನ್ನ, ಇಲ್ಲಾಂದ್ರೆ ನಮ್ಗೆ ಅವು ಇದಾಗಿಲ್ಲ. ಅದಕ್ಕೆ ನಾವು ಇಲ್ಲಿ ಏನಂತಲ್ಲ ಮರಿ ಹಾಕೊಂತೇವೆ. ಈ ಮರಿ ಇಲ್ಲ 100 ಮಟ್ಟ ಮರಿ ಇಲ್ಲೇ ಹಾಕೋಬಹುದು. ನಮಗೇನು ಮರಿದು ಹಾಕೋಕತ್ತ ಯಂತ್ರ ಅಂದ್ರೆ ಅವೇನು ಕಟ್ಟಂಗಿಲ್ಲ ಏನಿಲ್ಲ, ಎಷ್ಟರ ಹಾಕೋಬಹುದು. ಇಲ್ಲಿ 50ರಿಂದ 100 ಮಟ್ಟನ ಹಾಕೋಬಹುದು. ಬಟ್ ಅಲ್ಲೇನಂತಲ್ಲ ನಮ್ಗೆ 75 ಅಷ್ಟೇ ಕಟ್ಕೊಳಕ್ ಅವಕಾಶ ಐತಿ. ಆಕ್ಚುಲಿ ಆ ಕಡೆ ಇತ್ತು, ಬಟ್ ನಾವು ಸೈಲೇಜ್ ಮಾಡಕ್ ಮತ್ತೊಂದು ತೆಗದೆ ಅಂದ್ರೆ ಅದು ಆ ಕಡೆ ಆತಲ್ಲ ಶಿಫ್ಟ್ ಮಾಡಿದ್ವಿ. ಅದಕ್ಕೆ ಅದನ್ನ ಏನು ಮಾಡಿದ್ವಿ ಸೈಲೇಜ್ ಮಾಡ್ಕೊಳಕ ಮತ್ತು ಹೊಟ್ಟು ತೊಗೊಳಕ, ಆಮೇಲೆ ಕತ್ರಿ ಮಷಿನ್ ಹಾಕೊಂಡು ಅದು ಎಲ್ಲ ಇಟ್ಕೊಂಡು ಸೈಲೇಜ್ ಇಲ್ಲೇ ತಯಾರು ಮಾಡ್ತೀವಿ. ಸೈಲೇಜ್ ಇಲ್ಲೇ ಮಾಡ್ಕೊ. ಆ ಕಡೆ ನೋಡ್ರಿ ಬ್ಯಾಗ್ ಕಾಣ್ತದೆ, ಅಲ್ಲಿ ನಮ್ಮ ಅದು ಸೈಲೇಜ್ ಅವನ್ನ ನಾವು ಇಲ್ಲೇ ರೆಡಿ ಮಾಡ್ಕೊತೀವಿ. ಸೈಲೇಜ್ ಅಂದ್ರೆ ಈಗ ಹೇಳ್ತಾರೆ ಸೈಲೇಜ್ ಹೆಂಗೆ ಮಾಡ್ತಾರೆ ನಿಮ್ಮ ಕುಂದರ್ಸಿಯಲ್ಲಿ. ಹಾಂ 150 30/150. ಹಾಂ 30/150. ಅದು ಆದ್ರೂ ಅಷ್ಟೇ ರೀ 30/190 ಐತ್ರಿ. ಇದೇ ಚಲೋ ರೀ, ಯಾಕಂದ್ರೆ ಬಿಸಿ ಆಗಂಗಿಲ್ಲ. ಇಲ್ಲಿ ನಮ್ದು ಹೆಚ್ಚಿಗೆ ಆಗೋದ್ರಿಂದ ಬಿಸಿಲು ಭಾಳ ಮೊದ್ಲ. ಆಕ್ಚುಲಿ ಮರಿಗೆ ಇಷ್ಟು ಹೈಟೆಕ್ ಶೆಡ್ ಅವಶ್ಯ ಇಲ್ಲ. ನ್ಯಾಚುರಲ್ ಹೆಂಗಿರ್ತಾವ ಹಂಗ ಇದ್ರೆ ಚಂದ ಅವು ಮರಿ. ಈ ಸಿಮೆಂಟ್ ಅವಶ್ಯ ಇಲ್ಲ. ಇದು ನಾವು ಆಕ್ಚುಲಿ ನಾವು ಕೋಳಿ ಫಾರ್ಮ್ ಅಂತ ಮಾಡಿದ್ವು. ಇದ್ರೊಳಗೆ ಮರಿ ಭಾಳ ಒಳ್ಳೇದಾಗತ್ರ ಕಾಲು ನೋವು ಬರ್ತಾವ. ಇದು ಈ ಗೊರಸು ಏನಾಗ್ತದೆ ಅಂದ್ರೆ ಎಟ್ಟಾಕತಿ. ಅದಕ್ಕೆ ಮಣ್ಣ ಚಲೋ, ಅದಕ್ಕೆ ಅದು ಚಲೋ ಅಲ್ಲ. ಆದ್ರ ನಾವು ಮಾಡಾರಿದ್ವಿ ಕೆಲಸಗಾರ ಇದ್ವಿ ಅಂದ್ರೆ ನೆಲದ ಮ್ಯಾಗ ಮಾಡ್ಕೋಬಹುದು, ಏನು ತೊಂದರೆ ಇಲ್ಲ. ಅಂದ್ರೆ ನಿಮ್ಗೆ ಹೈಟೆಕ್ ಶೆಡ್ ಹಾಕ್ರಿ ಹತ್ರ ಅಟ್ಟದ ಮ್ಯಾಗ ಒಂದು 25-30 ಲಕ್ಷ ಖರ್ಚು ಮಾಡ್ರಿ ಅಂತ ಅನ್ನಂಗಿಲ್ಲ. ಜಸ್ಟ್ ನೀವೆಲ್ಲ ಇಲ್ಲಿ ಹೊರ ಹೊಡೆದ್ರಲ್ಲ ಇಷ್ಟ ಆದ್ರೆ ಸಾಕು. ಅದಕ್ಕೆ ಮ್ಯಾಲೆ ಒಂದಿಟ್ಟು ಏನಪ್ಪ ಮಳೆ ಗಾಳಿಗೆ ಒಂದಿಟ್ಟು ಬೆಚ್ಚಗಿಟ್ರೆ ಸಾಕು. ಅವಕ್ಕೆ ಹೆಚ್ಚಿಗೆ ಅವಶ್ಯ ಅದಕ್ಕೇನು ಹೈಟೆಕ್ ಶೆಡ್ ಕೇಳಂಗಿಲ್ಲ. ಅದಕ್ಕೇನು ಚಲೋದು ನಾನು ಫ್ಲೋರಿಂಗ್ ಮ್ಯಾಟ್, ಈಗ ಆಕಳಿಗೆ ಹೆಂಗೆ ನಾವು ಮ್ಯಾಟ್ ಹಾಕ್ತೇವೆ ಯಾರು ಈಗ ಕೆಳಗೆ ಮಾಡಿರಿ ಕ್ಲೀನ್ ಸ್ವಚ್ಛಕ್ಕೆ ಬರಂಗಿಲ್ಲ. ಈಗ ನೋಡ್ರಿ ತೆಲಿದ ನೀವು ದಿನಕ್ಕೆ ಸರಿ ಬಾಚ್ಕೊಂತೀರಿ, 2-3 ಸರಿ ಬಾಚ್ತೀರಿ. ಗಂಡು ಮಕ್ಕಳು ಕಿಸಿದಾಗ ಕೇಳ್ಕೊಂಡಿರ್ತೀರಿ 4-5 ಸರಿನ ಬಾಚ್ಕೊಂತೀರಿ. ಅದ್ರ ನೀವು ಒಂದ್ ವಾರ ತಿಳಿ ಬಾಚ್ಕೊಳ್ಳೋದು ಬಿಡ್ರಿ, ತಲೆಗೆ ಏನಕ್ಕವು, ಆಮೇಲೆ ತಲೆಗೆ ಏನಕ್ಕವು ಗಂಟಕ್ಕವು, ಆಮೇಲೆ ಏನಕ್ಕವು ದಪ್ಪ ಜಡಿ ಬರ್ತೈತಿ ಬಾಚ್ಕೊಳಿಕ್ರಿ. ನಾವ್ ಸ್ವಚ್ಛ ಇರ್ತಾವಲ್ಲ ಅಷ್ಟು ಸ್ವಚ್ಛ ನಾವು ಕೆಳಗನು ಸ್ವಚ್ಛ ಇಟ್ಬಿಟ್ಟಂದ್ರೆ ಪ್ರಾಬ್ಲಮ್ ಇಲ್ಲ. ಈ ನಮಗೇನಪ್ಪಾ ಅದೆಲ್ಲ ಮೈಗಾಡ್ರದು ನಮ್ಗೆ ಆಗಂಗಿಲ್ಲ. ಕಸ ಹೊಡೆಕ್ ಆಗಂಗಿಲ್ಲ ದಿನಕ್ಕೆ 2 ಸರಿ. ಅದಕ್ಕೋಸ್ಕರ ಅದಕ್ಕೆ ಅಷ್ಟ ಇನ್ವೆಸ್ಟ್ ಮಾಡಿ ಮಾಡಕತ್ತೀವಿ. ಈಗ ನಾವ್ ಮಾಡರಿದ್ರಿ ನಿಮ್ಮ ಮನೆಗೆ ಇಬ್ರು ಖಾಯಂ ಕಸ ಹೊಡೆರಿದ್ರಿ ಸ್ವಚ್ಛ ಮಾಡಿರಿದ್ರಿ ಅಂದ್ರೆ ಇದನ್ನ ಮಾಡ್ಕೊರಿ. ಇದ್ರೂ ಬೇಡ ಏನು ನೆಲ ಪೂರ್ತಿ ನೆಲ ಅಂದ್ರೆ ಹೆಲ್ದಿ ಆಗಿರ್ತಾವ ಮರಿ. ಸ್ವಚ್ಛ ಇರ್ಬೇಕಾದ್ರ ನೀವು ನೆಲಕ್ ಮಾಡಿ ನೀವು 8 ದಿನಕ್ಕೊಮ್ಮೆ ಕಸ ಹೊಡಿತೀನಿ, ಅದು ಉಪಯೋಗ ಬರಂಗಿಲ್ಲ. ಅವಾಗ ರೋಗ ಚಲೋ. ಇದು ಅದರ ಹೇಳ್ತಾರಲ್ಲ ಮಾಡಿದ್ರೆ ಏನಿಲ್ಲ. ದಿನ 2 ಹೊತ್ತು ಸ್ವಚ್ಛ ಹೊಡೆದ ಕಸ ಹೊಡೆದು ಕ್ಲೀನ್ ಇಟ್ರೆ ಏನೋ ಪ್ರಾಬ್ಲಮ್. ಆಮೇಲೆ ಅವನ್ನ ನಾವು ದಿನ ಈಗ ಆಕಳ ಹೆಂಗ್ ದಿನ ಮೈ ತೊಳಿತ ಹಂಗೆ ಮೈ ತೊಳಕ್ ಆಗಂಗಿಲ್ಲ. ಕತ್ರಿ ಹಾಕೋತ್ತೆ ಒಮ್ಮೆ ನೀರು ಹಾಕ್ತವಿ. ಅದಕ್ಕೋಸ್ಕರ ನಾ ಏನಂತಾನೆ, ನೀವು ಸ್ವಚ್ಛ ಇಡಂಗಿದ್ರೆ ಕ್ಲೀನ್ ಇಡಂಗಿದ್ರೆ ಕೆಳಗ ಮಾಡ್ರಿ. ಇಲ್ಲಪ್ಪ ನಿಮ್ಗೆ ಇನ್ವೆಸ್ಟ್ ಮಾಡಕ್ ರೆಡಿ ಇದೀರಿ ನೀವು ಐತಪ್ಪ ಅಂತಂದ್ರೆ ಆಟದ್ ಮಾಡ್ಕೊ ಸ್ಟಾರ್ಟ್ ಮಾಡ್ರಿ ಅಂತ ನೆಲದ ಮ್ಯಾಗ ಚಂದಾಗಿ ಒಂದಿಷ್ಟು ತಂತಿ ಬೇಲೆ ಹಾಕೊಂಡು ಒಂದಿಷ್ಟು ಹೆಡ್ನೆಟ್ ಅದನ್ನ ಹಾಕೊಂಡು ಚಾಲೂ ಮಾಡಿ. ಫಸ್ಟ್ ಟೈಮ್ ಅಲ್ರಿ ಅದು ನೀವು ಅಷ್ಟು ಅದನ್ನ ಮಾಡ್ಕೊಂಡು ಕಷ್ಟಪಟ್ಟು ಅದನ್ನೇನೋ ಎಲ್ಲ ಗೊತ್ತಾಗತ್ತೆ ನಿಮ್ಗೆ. ಮರಿ ಜೊತೆ ಕಸ ಹೊಡ್ಕೊಂತ ಎಲ್ಲ ಮಾಡ್ಕೊಂತಿದ್ರೆ ಮರಿದು ಏನೇನು ಆರಾಮಿದ್ದು ಅದು ಹೆಂಗಿರ್ತೈತಿ ಅದೆಲ್ಲ ನಿಮ್ಗೆ ಗೊತ್ತಾಗತ್ತೆ. ಇದು ನಮ್ದೇನೈತಲ್ರಿ, ಇದು ನೆಲದ ಅಟ್ಟದ ಈಗ ಕನ್ಸ್ಟ್ರಕ್ಷನ್ ಚಲೋ ಆಗೈತಿ. ಆಮೇಲೆ ಕುರಿ ಅದಾವ್ರಿ ಈಗ ನಮ್ದು 450 ರೂಪಾಯಿ ಕೆಜಿ ರೀ. ಮಾರ್ಕೆಟಿಂಗ್ ಕೆಜಿ ಗಂಟೆ ಮಾಡ್ತೀವಿ. ನಾ ಹೊರಗೆ ಒಯ್ಯಂಗಿಲ್ಪ, ಇಲ್ಲೇ ಬಂದು ತಗೊಂಡೋಗ್ತೀವಿ. ಕೆಜಿ ಗಂಟ್ಲೆ ತೂಕ ಮಾಡಿ ಕೊಡ್ತೀವಿ. 3 ತಿಂಗಳು ಮರಿ ಕೊಡೋದಲ್ಲಪ್ಪ, 25 ಕೆಜಿ ಮೇಲೆ. ನಾ ಹೇಳಿ ನೋಡೋದಕ್ಕ 25 ಕೆಜಿ ಮೇಲೆ. ಈಗ 3 ತಿಂಗಳು ಮರಿ ನಾನು ಸಪೋಸ್ ಅದು 14-13 ಕೆಜಿ ಬಂದಿರ್ತೈತಿ. ಅದನ್ನೇನಾರ ನಾನು ತೂಕ ಮಾಡಿ ಕೊಟ್ಟೆ ಅಂದ್ರೆ ನಾನು ಅದ್ರ ಕೂಲಿ ಆಗಂಗಿಲ್ಲ.
ನಮ್ಗೆ ಸಾಕಾಗಿ ಮಾಡಿ ಕೊಡು. ಹೆಚ್ಚಿನ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ.